ಡಿವೈಎಸ್ಪಿ ರಾಮಚಂದ್ರ ರಾಸಲೀಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರ ರಾಸಲೀಲೆ ಪ್ರಕರಣ ಇದು. ನ್ಯಾಯಾಧೀಶರ ಮುಂದೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನ ಹಾಜರುಪಡಿಸಲಾಗಿದೆ. ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಯಿತು. ಸೊ ಮಧುಗಿರಿಯ ಈ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಸೊ ಈಗ ಕಸ್ಟಡಿಗೆ ನೀಡ್ತಾರ ಗೊತ್ತಿಲ್ಲ, ಅಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ನವರು ಏನಿದಾರಲ್ಲ ಡಿವೈಎಸ್ಪಿ ರಾಮಚಂದ್ರಪ್ಪ ಪ್ರಕರಣ ಅಂತೇಳಿ ಬಂದಾಗ ಒಂದು FIR ಹಾಕೋಬೇಕು ಅಥವಾ ಸಮಸ್ಯೆ ಅಂತೇಳಿ ಆ ಮಹಿಳೆ ಬಂದಾಗ ಆ ಮಹಿಳೆಯ ಜೊತೆಗೆ ಈ ರೀತಿಯಾಗಿ ವರ್ತಿಸುತ್ತಾರೆ ಅಥವಾ ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಕ್ಕಾಗಿ ಎಲ್ಲಿ ಹೋಗಬೇಕು ಅಂತೇಳಿ ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರೋರು ಹಿಂಗೆ ಮಾಡ್ತಾರೆ. ಈಗ ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ರು, ಮೆಡಿಕಲ್ ಟೆಸ್ಟ್ ಆಯಿತು. ಅದಾದ ನಂತರ ಈಗ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಈತ ಹಿಂಗೆ ಎಷ್ಟು ಮಹಿಳೆಯರಿಗೆ ಹಿಂಗೆ ಮಾಡಿದ ಅನ್ನೋದು ಪ್ರಶ್ನೆ. ಈಗ ಯಾಕೆ ಹಿಂಗೆ ಮಾಡ್ತಿದ್ದ ಅಂಥೇಳಿ ನ್ಯಾಯ ಕೇಳಲಿಕ್ಕೆ ಹೋದರೆ ಅವರಿಗೆ ಒಂಥರ ಬ್ಯಾಡ್ ಟಚ್ ಮಾಡೋದು, ಅಸಭ್ಯವಾಗಿ ವರ್ತಿಸೋದು. ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರ ರಾಸಲೀಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರುವಂಥ ಮಹಿಳೆಯ ಜೊತೆ ಆಗಿರುವಂಥ ಎಡವಟ್ಟು ಇದು. ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಅದು ಸ್ಟೇಷನಲ್ಲೇ ಸಮಸ್ಯೆ ಅಂತ ಬಂದಾಗ ಮಹಿಳೆಯ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ದೂರು ಕೊಟ್ಟಾದ ನಂತರ ಈಗ ನೋಡಿ, ನನಗೆ ಸಮಸ್ಯೆ ಆದಾಗ ನಮಗೆ ನ್ಯಾಯ ಬೇಕು ಅಂತ ಹೇಳಿದಾಗ ನಮಗೆ ನೆನಪಾಗುತ್ತೆ ಪೊಲೀಸ್ ಇಲಾಖೆನೇ. ಬಟ್ ಅವರಿಗೆ ನ್ಯಾಯ ಕೊಡುವಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಇಂಥ ಒಬ್ಬರು ಮಾಡೋದ್ರಿಂದಾಗಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು. ಇಂಥವರಿಗೆ ಈಗಾಗಲೇ ಅವರು ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಅಲ್ಲ, ಕಪಾಳಕ್ಕೆ ಬಾರಿಸಬೇಕು ಅಂಥವರಿಗೆ ಕಾನೂನು ಕ್ರಮ ಆಗಬೇಕಾಗತ್ತೆ. ಕೇವಲ ಸಸ್ಪೆಂಡ್ ಮಾಡಿಸೋದು ಅಷ್ಟೇ ಅಲ್ಲ. ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ವಿಚಾರಣೆಗೆ ಬಹುಶಃ ಕಸ್ಟಡಿಗೆ ಕೊಡಬಹುದು. ಈ ರೀತಿಯಾಗಿ ರಾಜಾರೋಷವಾಗಿ ಉನ್ನತ ಅಧಿಕಾರ ಅಥವಾ ಉನ್ನತ ಸ್ಥಾನದಲ್ಲಿದ್ದೇನೆ ನಾನು, ಡಿವೈಎಸ್ಪಿ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸೋದಿದೆಯಲ್ಲ, ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ ಇವತ್ತು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಕೇಳುವಂಥ ಪ್ರಶ್ನೆಗಳಿಗೆ ನೆಟ್ಟಗಾಗಿ ಸರಿಯಾಗಿ ಆನ್ಸರ್ ಮಾಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.